ಹಲೋ ಸ್ನೇಹಿತರೆ, ಈಕೆ ಕಾಂತಾರಾಣಿ ಅಂತ ಹೆಚ್ಚು ನೆಮ್ಮದಿ ಸಿಗುವ ಸಂದರ್ಭದಲ್ಲಿ ಯಜಮಾನರು ಔಟ್ ಮಾಡಿ ಮಲಗುತ್ತಾರೆ. ಇದೇ ಇವಳ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಮದುವೆ ಆಗಿ ಒಟ್ಟು 15 ವರ್ಷ ಆಗಿದೆ. ತೂತು ಪಿಂಕ್ ಕಲರ್ ಇರೋದಾಗಿ ಕಾಂತಾರಾಣಿಯವರು ಮಾಹಿತಿ ಕೊಟ್ಟಿದ್ದಾರೆ. ತುಳುಕುವ ಮೈಕಟ್ಟು ಹೊಂದಿದ್ದಾರೆ. ಶಬ್ದ ಬರುವ ಹಾಗೆ ಮಾಡಿಸಿಕೊಳ್ಳಬೇಕು ಎಂದು ಖುದ್ದಾಗಿ ಕಾಂತಾರಾಣಿಯವರೇ ಮಾಹಿತಿ ತಿಳಿಸಿದ್ದಾರೆ. ಈಕೆ ಹತ್ತಿರ ವೋಲ್ವೋ C70 ಹೈಲೈನ್ ಒಂದು ಕಾರ್ ಕೂಡ ಇರುತ್ತೆ. ಹಳೆ ಕಾರ್ ಆಗಿದ್ರು ಒಳ್ಳೆ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಮಾಡಿಸಿಕೊಳ್ಳೋ ಮುಂಚೆ ಇವಳು ಸಾಧ್ಯ ಆದಷ್ಟು ಕಾಲು ಅಗಲ ಮಾಡುತ್ತಾಳೆ. ಚಪಾತಿ ತುಂಬಾನೇ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸಾಧ್ಯ ಆದಷ್ಟು ಜೋರಾಗಿ ಮಾಡಬಹುದು, ಬಟ್ ಯಜಮಾನರು ಜೋರಾಗಿ ಮಾಡುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಾಡಿಸಿಕೊಳ್ಳುವಾಗ ಈಕೆ ತುಂಬಾನೇ ಸಪೋರ್ಟ್ ಮಾಡುತ್ತಾಳೆ, ಬಟ್ ಯಜಮಾನರು ಸಪೋರ್ಟ್ ಮಾಡುತ್ತಿಲ್ಲ ಎಂದು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಕನಿಷ್ಠ 12 ನಿಮಿಷ ಆದರೂ ಮಾಡಲೇಬೇಕು. 5 ನಿಮಿಷದ ನಂತರ ಚಪಾತಿ ಬಿಸಿ ಆಗುತ್ತದೆ. ಚಪಾತಿ ಬಿಸಿ ಆದ ನಂತರ ಇನ್ನಷ್ಟು ಮಜಾ ಬರೋದಕ್ಕೆ ಶುರುವಾಗುತ್ತದೆ. ಪ್ರತಿಯೊಂದು ಶಾಟಲ್ಲೂ ಸ್ವರ್ಗ ನೋಡಬಹುದು. ಆದರೆ ಯಜಮಾನರು 5 ನಿಮಿಷಕ್ಕಿಂತ ಹೆಚ್ಚು ಮಾಡುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ನಿಜವಾದ ನೆಮ್ಮದಿ 5 ನಿಮಿಷ ನಂತರ ಬರುತ್ತದೆ, ಬಟ್ ಯಜಮಾನರು 5 ನಿಮಿಷದ ಒಳಗಡೆನೆ ತಾವು ಔಟ್ ಮಾಡುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರ್ತಕ್ಕಂಥ ವೋಲ್ವೋ C70 ಹೈಲೈನ್ ಒಂದು ಹಳೆ ಕಾರ್ ಆಗಿರುತ್ತೆ. ಅಟ್ರಾಕ್ಟಿವ್ ಲುಕ್ ಇದೆ, ಸೊ ನೋಡ್ಬೋದು. ಆ್ಯಂಡ್ 2 ಡೋರ್ ಕೋಪ್ ಒಂದು ಕಾರ್ ಆಗಿರುತ್ತೆ. ಸ್ಟೈಲ್ ಬಂದ್ಬಿಟ್ಟು ಸ್ಲೀಕ್ ಸ್ಪೋರ್ಟಿ ಲಕ್ಸರಿ ಡಿಸೈನ್ ಹೊಂದಿರುತ್ತದೆ. ಆ್ಯಂಡ್ ಇದರ ಒಂದು ರೂಫ್ ಲೈನ್ ಬಂದ್ಬಿಟ್ಟು ಫ್ಯಾಬ್ರಿಕ್ ಸಾಫ್ಟ್ ಟಾಪ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬಾಡಿ ಮಟೀರಿಯಲ್ಸ್ ಸ್ಟೀಲ್ ಯೂನಿ ಬಾಡಿ ಇರುತ್ತೆ. ಆ್ಯಂಡ್ ಹೆಡ್ಲೈಟ್ ಬಂದ್ಬಿಟ್ಟು ಪ್ರೊಜೆಕ್ಟರ್ ಸ್ಟೈಲ್ ವಿತ್ ಕ್ರೋಮ್ ಟ್ರಿಮ್ ಟೈಪ್ ಇರೋದಾಗಿ ಮಾಹಿತಿ ಇಲ್ಲಿ ತಿಳಿಸಿದ್ದಾರೆ. ವೀಲ್ ಬಂದ್ಬಿಟ್ಟು 16 to 17 ಇಂಚ್ ಆಲಿ ವೀಲ್ ಇರುತ್ತೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ ಇದರಲ್ಲಿ ಸ್ನೇಹಿತರೆ 2.4 ಲೀಟರ್ಸ್ ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಇಂಜಿನ್ ಇರುತ್ತೆ. ಅದೇ ರೀತಿ ಪವರ್ ಬಂದ್ಬಿಟ್ಟು 192 to 40 ವರೆಗೆ ಇರುತ್ತೆ. ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರುತ್ತೆ. ಫ್ರಂಟ್ ವೀಲ್ ಡ್ರೈವ್ ಸಿಸ್ಟಮ್ ಇದರಲ್ಲೂ ಇರುತ್ತೆ. ಆ್ಯಂಡ್ 225 ಕಿಲೋಮೀಟರ್ ಗಂಟೆಗೆ ರನ್ ಆಗುವಂಥ ಒಂದು ಕೆಪಾಸಿಟಿ ಇದೆ. ಫ್ಯೂಲ್ ಎಕನಮಿ ಬಂದ್ಬಿಟ್ಟು ಅರೌಂಡ್ ಸ್ನೇಹಿತರೆ ಇಲ್ಲಿ 10 ಲೀಟರ್ ಪೆಟ್ರೋಲಲ್ಲಿ ಸ್ನೇಹಿತರೆ 100 ಕಿಲೋಮೀಟರ್ ರನ್ ಆಗುವಂಥ ಒಂದು ಕೆಪಾಸಿಟಿ ಹೊಂದಿರುತ್ತದೆ. ಒಳ್ಳೆ ಫ್ಯೂಲ್ ಎಕನಮಿ ಇರೋದ್ರಿಂದ ಸ್ನೇಹಿತರೆ ಇದುವರೆಗೂ ವೋಲ್ವೋ C70 ಹೈಲೈನ್ ಒಂದು ಹಳೆ ಕಾರ್ ಬಳಕೆ ಮಾಡುತ್ತಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು.